ಸತ್ಯವಚನ ಭೂಮಿಗೆ ಬಂದ ವಚನ ವಚನ ಸತ್ಯವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯವಚನ ಭೂಮಿಗೆ ಬಂದ ವಚನ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಕರ್ತರು ನಿಮ್ಮೊಡನೆ ಇರಲಿ. ದೇವರ ವಾಕ್ಯವನ್ನು ಈಗ ನಾವು ಆಲಿಸೋಣ. ತಂದೆಯಾದ ದೇವರೇ, ನೀವು ನಮಗೆ ಪವಿತ್ರ ಬೈಬಲನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ನಮ್ಮ ಜನರಿಗಾಗಿ ನಾವು ಇವತ್ತು ಬೇಡಿಕೊಳ್ಳುತ್ತೇವೆ. ದೇವರ ವಾಕ್ಯ ಎಲ್ಲರಿಗೂ ದಟ್ಟುವಂತೆ, ಎಲ್ಲರ ವಿಶ್ವಾಸದ ಬುನಾದಿ ಬೆಳೆಯುವಂತೆ ಹಾಗೂ ನಿಮ್ಮ ನಿಗೂಢ ಜ್ಞಾನ ನಮಗೆ ಸಿಗಲೆಂದು ನಿಮ್ಮ ಪವಿತ್ರಾತ್ಮನ ಕಳಿಸುತ್ತಾ ನಮ್ಮನ್ನು ಆಶೀರ್ವದಿಸಬೇಕೆಂದೀಗ ನಾವು ಪ್ರಾರ್ಥಿಸುತ್ತೇವೆ. ಸಂತ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರದಿಂದ ವಾಚನ, ಅಧ್ಯಾಯ 1 ವಾಕ್ಯ 18ರಿಂದ. ಶಿಲುಬೆಯ ಶಕ್ತಿ. ವಿನಾಶ ಮಾರ್ಗದಲ್ಲಿರುವವರಿಗೆ ಶಿಲುಬೆಯ ಸಂದೇಶ ಹುಚ್ಚು ಸಂಗತಿಯಾಗಿದೆ. ಮುಕ್ತಿ ಮಾರ್ಗದಲ್ಲಿರುವ ನಮಗಾದರೂ ಅದು ದೈವ ಶಕ್ತಿಯಾಗಿದೆ. ಹೌದು ಸಹೋದರ ಸಹೋದರರೇ, ಗೋವಾದಲ್ಲಿ ಒಬ್ಬ ಕ್ರೈಸ್ತರು ರಸ್ತೆ ಬದಿಯಲ್ಲಿರುವ ತಮ್ಮ ಮನೆಯ ಗೋಡೆಯ ಮೇಲೆ ಒಂದು ದೊಡ್ಡ ಶಿಲುಬೆಯನ್ನು ಏರಿಸಿದರು. ತಕ್ಷಣ ಅಕ್ಕಪಕ್ಕದ ಅಕ್ರೈಸ್ತ ಬಾಂಧವರು ಒಂದು ಚಿಕ್ಕ ಮೀಟಿಂಗ್ ನಡೆಸಿ, ಶಿಲುಬೆ ಹಾಕಲಿಕ್ಕೆ ನಾವು ಬಿಡುವುದಿಲ್ಲ ಅಂತ ಜಗಳ ಮಾಡಿದರು. ಆ ಮನೆಯವನು ಹೇಳ್ತಾನೆ, ಇದು ನನ್ನ ಜಮೀನು, ನನ್ನ ಮನೆ, ನನ್ನ ಗೋಡೆ, ನನ್ನ ಭಕ್ತಿ, ನಾನು ಶಿಲುಬೆಯನ್ನು ಹಾಕುತ್ತೇನೆ. ತಕ್ಷಣ ರಾಜಕಾರಣಿಗಳು, ಸರ್ಕಾರ, ಜನ ಸಮೂಹದೊಡನೆ ಸೇರಿ ಅವನಿಗೆ ಶಿಲುಬೆ ಹಾಕಲಿಕ್ಕೆ ಬಿಡಲಿಲ್ಲ. ಆಗ ಅವನು ಮನಸ್ಸಿನಲ್ಲಿ ಕೊರಗಿ ಒಂದು ಗುರುಗಳ ಹತ್ರ ಬಂದು ಕೇಳುತ್ತಾನೆ, ನಾವು ದೊಡ್ಡ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರ ಬೇರೆ ಬೇರೆ ಧರ್ಮದ ಸ್ವರೂಪಗಳನ್ನು, ಮೂರ್ತಿಗಳನ್ನು, ಪುತ್ಥಳಿಗಳನ್ನು ಹಾಕಲಿಕ್ಕೆ ಬಿಡ್ತೇವೆ, ಆದರೆ ಯೇಸುವಿನ ಶಿಲುಬೆಯನ್ನು ಹಾಕಲಿಕ್ಕೆ ಯಾಕೆ ಬಿಡ್ತಾ ಇಲ್ಲ? ಯೇಸು ಸ್ವಲ್ಪ ದೊಡ್ಡ ಮಹಾನ್ ವ್ಯಕ್ತಿ, ಅವರು ಸ್ವಲ್ಪ ಒಬ್ಬ ದೊಡ್ಡ ಸ್ವತಂತ್ರ ಹೋರಾಟಗಾರರು, ದೇವರ ಸಾಮ್ರಾಜ್ಯಕ್ಕಾಗಿ ಹೋರಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿ, ಸತ್ಯದ ವ್ಯಕ್ತಿ. ಆಗ ಗುರುಗಳು ಅವರಿಗೆ ಹೇಳ್ತಾರೆ, ನೋಡಿ, ಈ ಬೇರೆಲ್ಲ ಪುತ್ಥಳಿಗಳಿಂದ ಜನರಿಗೆ ಚಿಕ್ಕ ಚಿಕ್ಕ ಪಾಠಗಳು ಸಿಗುತ್ತವೆ ಮತ್ತು ಜೀವನದ ಶೈಲಿಯ ಬದಲಾವಣೆಗೆ ಅಷ್ಟು ದೊಡ್ಡ ಪ್ರೇರಣೆ ಸಿಗುವುದಿಲ್ಲ. ಆದರೆ ಯೇಸುವಿನ ಶಿಲುಬೆ ಹಾಕಿದರೆ ಮನುಷ್ಯರ ಜೀವನ ಶೈಲಿಯನ್ನೇ ಬದಲಿಸುವಂಥ ಒಂದು ದೊಡ್ಡ ಶಕ್ತಿಯ ಶಿಲುಬೆ ಮೇಲೆ ಇದೆ. ಅದಕ್ಕೆ ಶಿಲುಬೆ ಕಂಡ್ರೆ ಸೈತಾನನೂ ಕಂಪಿಸುತ್ತಾನೆ, ಶಿಲುಬೆ ನೋಡಿದರೆ ದುಷ್ಕರ್ಮಿಗಳು ಕಂಪಿಸುತ್ತಾರೆ, ಶಿಲುಬೆ ಕಂಡ್ರೆ ಪಾಪಿಗಳು ಮತ್ತು ಕೆಟ್ಟವರಿಗೆ ಕೆಟ್ಟತನ ಮಾಡಲಿಕ್ಕೆ ಭಯವಾಗ್ತದೆ. ಅದಕ್ಕೆ ಅವರು ಪಬ್ಲಿಕ್ ಸ್ಥಳಗಳಲ್ಲಿ ಶಿಲುಬೆ ಹಾಕಲಿಕ್ಕೆ ಬಿಡುವುದಿಲ್ಲ, ಬೇರೆ ಏನು ಹಾಕಲಿಕ್ಕೆ ಬಿಡ್ತಾರೆ ಅಂತ ಹೇಳಿದರು. ಆಗ ಈ ವ್ಯಕ್ತಿ ಮನೆಗೆ ಬಂದು ಹೆಂಡತಿ ಮಕ್ಕಳ ಹತ್ರ ಹೇಳ್ತಾನೆ, ಶಿಲುಬೆಗೆ ಅಷ್ಟು ದೊಡ್ಡ ಶಕ್ತಿ ಇದೆಯೋ, ಶಿಲುಬೆಯಲ್ಲಿ ಅಷ್ಟು ದೊಡ್ಡ ಪಾಠ ಇದೆಯೋ? ಶಿಲುಬೆ ನನ್ನ ಪಾಠ,
ಶಿಲುಬೆಯೇ ನನ್ನ ದಾರಿ, ಶಿಲುಬೆಯೇ ನನ್ನ ದೇವ, ಶಿಲುಬೆಯೇ ನನ್ನ ಪ್ರಾಣ. ಹೌದು ಸಹೋದರ ಸಹೋದರಿಯರೇ, ಆ ಒಬ್ಬ ಬಡ ರೈತ ಕಲಿತಂಥ ದೊಡ್ಡ ಪಾಠ ಇದು. ಶಿಲುಬೆಯೇ ನನ್ನ ದೇವರು, ಶಿಲುಬೆಯೇ ನನ್ನ ಪ್ರಾಣ, ಶಿಲುಬೆಯೇ ನನ್ನ ವಿಶ್ವಾಸ, ಶಿಲುಬೆಯೇ ನನ್ನ ಸಂಕಲ್ಪ. ಶಿಲುಬೆಯಲ್ಲಿ ಎಂಥ ಶಕ್ತಿ ಇದೆ ನೋಡಿ. ಶಿಲುಬೆ ಕಂಡ್ರೆ ಸೈತಾನ ಓಡಿ ಹೋಗ್ತಾನೆ, ಶಿಲುಬೆ ಕಂಡ್ರೆ ದುಷ್ಕರ್ಮಿಗಳು ಭಯಪಡ್ತಾರೆ, ಶಿಲುಬೆ ಕಂಡ್ರೆ ಅನ್ಯ ಧರ್ಮೀಯವ್ರಿಗೆ ಭಯ ಆಗ್ತದೆ, ಶಿಲುಬೆ ಕಂಡ್ರೆ ಪಾಪಿಗಳಿಗೆ ದ್ರೋಹಿಗಳಿಗೆ ಭಯ ಭೀತಿಯಾಗುತ್ತದೆ. ಏನು ಬೇಕಾದರೂ ಹಾಕಿ ಶಿಲುಬೆ ಹಾಕಬೇಡಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಆ ರೈತ ಕಲಿತ. ನಂತರ ಅವನ ಮನೆಯೊಳಗಡೆ ದೊಡ್ಡ ಶಿಲುಬೆಯನ್ನೇ ಆತನು ರಚಿಸಿದ ಮತ್ತು ಹೆಂಡತಿ ಮಕ್ಕಳಿಗೆ ಹೇಳಿದ, ಎಲ್ಲರೂ ಭಯಪಡುವುದಾದರೆ ಈ ಶಿಲುಬೆಯಲ್ಲಿ ಎಂಥದೋ ದೊಡ್ಡ ಅದ್ಭುತ ಇದೆ, ಈ ಶಿಲುಬೆಯಲ್ಲಿ ಎಂಥದೋ ದೊಡ್ಡ ವಿಚಿತ್ರ ಇದೆ, ಈ ಶಿಲುಬೆಯಲ್ಲಿ ದೊಡ್ಡ ಸಂದೇಶವಿದೆ. ಯಾವುದು ಸಂದೇಶ ಅದು? ಶಿಲುಬೆ ಅಂದರೆ ಮರ ಅಲ್ಲ, ಶಿಲುಬೆ ಅಂದರೆ ಒಂದು ಸೂತ್ರವಲ್ಲ, ಶಿಲುಬೆ ಅಂದರೆ ತ್ಯಾಗ. ಯೇಸು ಕ್ರಿಸ್ತರು ಮಡಿದಂಥ ಆ ಶಿಲುಬೆ ತ್ಯಾಗದ ಸಂಕೇತ, ಪ್ರೀತಿಯ ಸಂಕೇತ, ದೇವರು ಮನುಷ್ಯರಾದ ಸಂಕೇತ. ಯೇಸುವಿನಲ್ಲಿ ಮಾತ್ರ ನಾವು ನೋಡುತ್ತೇವೆ ಸಂಪೂರ್ಣರಾಗಿದ್ದ ದೇವರು ಸಂಪೂರ್ಣ ಮಾನವರಾದರು. ಮಾನವರು ಮತ್ತು ದೇವರು ಇವರ ಮಧ್ಯೆ ಅಜಗಜಾಂತರದ ವ್ಯತ್ಯಾಸವಿದ್ದರೂ ಅದನ್ನು ವಿಲೀನಗೊಳಿಸಿದಂಥ ಒಬ್ಬನೇ ಒಬ್ಬ ವ್ಯಕ್ತಿ ಯೇಸು. ಆ ಶಿಲುಬೆ ಮೂಲಕ ನಿಜವಾಗಿ ಮನುಷ್ಯರು ನಿಜವಾಗಿ ದೇವರು ಉಳ್ಳಂಥ ಈ ಪ್ರಪಂಚದಲ್ಲಿ ಇತಿಹಾಸದಲ್ಲಿದ್ದಂಥ ಒಬ್ಬನೇ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತರು. ಮನುಷ್ಯ ಸ್ವಭಾವವನ್ನು ದೇವರ ಸ್ವಭಾವವನ್ನು ವಿಲೀನಗೊಳಿಸಿದಂಥ ಒಬ್ಬ ವ್ಯಕ್ತಿ ಯೇಸು. ಸಂತ ಪೌಲರ ಜೀವನ ಚರಿತ್ರೆಯನ್ನು ನೋಡಿದರೆ ಆ ಶಿಲುಬೆಯ ಶಕ್ತಿ ಏನೆಂಬುದು ನಮಗೆ ಅರ್ಥವಾಗುತ್ತದೆ. ಸಂತ ಪೌಲರು ಬೇರೆ ಧರ್ಮಕ್ಕೆ ಸೇರಿದಂಥ ಯಹೂದ್ಯ ಧರ್ಮಕ್ಕೆ ಸೇರಿದಂಥ ಒಬ್ಬ ವ್ಯಕ್ತಿ. ಆದರೆ ದೊಡ್ಡ ಜ್ಞಾನಿ ಆತನು, ದೊಡ್ಡ ಪಂಡಿತ, ಬೈಬಲ್ ಓದಿದವನು, ಪ್ರಪಂಚದ ಸಂಗತಿಗಳನ್ನೆಲ್ಲ ಅರ್ಥ ಮಾಡಿಕೊಂಡಿದ್ದವನು, ಒಳ್ಳೆ ಬಿಸ್ನೆಸ್ ಮ್ಯಾನ್ ಅವನು, ಒಳ್ಳೆಯ ವ್ಯಾಪಾರಿಸ್ತ ಮತ್ತು ಧರ್ಮೋಪದೇಶದಲ್ಲಿ ಆತನು ತುಂಬ ಪಂಡಿತ ಪರಿಣಿತ, ಕುಟುಂಬದ ವ್ಯವಸ್ಥಿತ ಮನುಷ್ಯ, ಸಾಮಾಜಿಕ ಮನುಷ್ಯ, ರಾಜಕೀಯ ಮನುಷ್ಯ. ಸೊ ಹಾಗಾಗಿ ಒಬ್ಬ ಎಲ್ಲರಿಗೂ ತಿಳಿದಂಥ ಮಟ್ಟಿಗೆ ಒಬ್ಬ ಪ್ರಸಿದ್ಧ ವ್ಯಕ್ತಿ ಅವನು. ಶಿಲುಬೆ ಅಂದರೆ ಆತನ ಅಂದ್ಕೊಂಡ ಹುಚ್ಚುತನ ಅಂತ. ಶಿಲುಬೆ ಅಂದರೆ ಕಷ್ಟ, ಶಿಲುಬೆ ಅಂದರೆ ಪ್ರಾಣ, ಶಿಲುಬೆ ಅಂದರೆ ಮರಣ, ಶಿಲುಬೆ ಅಂದರೆ ಫಾಶಿ, ಶಿಕ್ಷೆ ಅಂದರೆ ಕಳ್ಳತನ, ಹೀಗೆ ಅರ್ಥ ಮಾಡಿಕೊಂಡ. ಅದಕ್ಕಾಗಿ ಯಾರೆಲ್ಲ ಕ್ರೈಸ್ತರು ತಮ್ಮ ಕುತ್ತಿಗೆಯಲ್ಲಿ ಶಿಲುಬೆಯನ್ನು ಧರಿಸಿದರೋ, ಯಾರೆಲ್ಲ ಕ್ರೈಸ್ತರ ಮನೆಯಲ್ಲಿ ಶಿಲುಬೆ ಇತ್ತೋ, ಯಾಕೆಂದರೆ ಶಿಲುಬೆ ಕ್ರೈಸ್ತರ ಒಂದು ಗುರುತು, ಕುತ್ತಿಗೆಯಲ್ಲಿ ಮನೆಯಲ್ಲಿ ಒಂದು ಶಿಲುಬೆಯನ್ನು ಇಟ್ಕೊಳ್ತಾರೆ. ಯಾಕಂದರೆ ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಮೃತಪಟ್ಟಿದ್ದಂಥ ಒಂದು ನಿರೂಪಣೆ. ಅವರ ನೆನಪಿಗೆ ಮನೆಗಳಲ್ಲಿ ಒಂದು ಶಿಲುಬೆಯನ್ನು ಇಡೋದು. ಸಂತ ಪೌಲರಿಗೆ ಅದನ್ನು ನೋಡಲಿಕ್ಕೆ ಆಗ್ತಾ ಇರಲಿಲ್ಲ, ಅಸೂಯೆ. ಶಿಲುಬೆ ನೋಡಿದ ತಕ್ಷಣ ಅವನಿಗೆ ಒಂದು ಕೋಪ, ಇದನ್ನು ತೆಗೆಸಬೇಕು. ಅದಕ್ಕಾಗಿ ಕ್ರೈಸ್ತರ ಹಿಂದೆ ಅವನು ಬಿದ್ದ. ಕ್ರೈಸ್ತರ ಹಿಂದೆ ಬಿದ್ದು ಕ್ರೈಸ್ತರನ್ನು ಸೋಲಿಸ್ತೇನೆ, ಸಾಯಿಸ್ತೇನೆ, ಬಿಡುವುದಿಲ್ಲ, ಶಿಲುಬೆಗಳನ್ನು ಕಿತ್ತು ಬಿಸಾಡ್ತೇನೆ, ಹೀಗೆ ಅವನದೊಂದು ವ್ಯವಹಾರ. ಅದಕ್ಕೆ ಅವನದೇ ಒಂದು ಟೀಮ್ ಮಾಡಿದ, ಅವನದೇ ಒಂದು ಚಿಕ್ಕ ಗ್ಯಾಂಗ್ ಮಾಡಿದ. ಊರುಗಳಿಗೆ ಹೋಗೋದು, ಕೇರಿಗಳಿಗೆ ಹೋಗೋದು, ಕ್ರೈಸ್ತ ಗಂಡಸರಾಗಲಿ ಹೆಂಗಸರಾಗಲಿ ಮಕ್ಕಳಾಗಲಿ ಯುವಕರಾಗಲಿ ಶಿಲುಬೆಗಳನ್ನು ಕಿತ್ತು ಬಿಸಾಡೋದು, ಚರ್ಚ್ಗಳನ್ನು ಧ್ವಂಸಪಡಿಸುವುದು, ಅವರ ಪ್ರಾರ್ಥನಾ ಕೂಟಗಳನ್ನು ನಾಶಪಡಿಸುವುದು, ಸಾಯಿಸುವುದು, ಕಟ್ಟಿ ಹಾಕೋದು, ಹಿಂಸೆ ಕೊಡೋದು, ಗುರಿಪಡಿಸೋದು, ಚಿತ್ರಹಿಂಸೆ ಕೊಡೋದು. ಸೊ ಒಬ್ಬ ಉಗ್ರಗಾಮಿ ಸಂಘಟನೆಗೆ ಸೇರಿದಂಥ ಒಂದು ವ್ಯಕ್ತಿ ಥರ ಪೌಲನು ನಟನೆ ಮಾಡ್ತಾನೆ.
ಪೌಲನು ಜೀವಿಸ್ತಾ ಇದ್ದಾನೆ. ಒಬ್ಬ ಕಠೋರ ವ್ಯಕ್ತಿ ಅಂತ ಅವನಿಗೆ ಹೇಳ್ಬೋದು, ಒಬ್ಬ ಟೆರರಿಸ್ಟ್ ಅಂತ ಅವನಿಗೆ ಹೇಳ್ಬೋದು. ಅಂಥ ಒಂದು ಕೆಲಸವನ್ನು ಅವನು ಮಾಡ್ತಾ ಇದ್ದಾನೆ. ಹೀಗೆ ಮಾಡ್ತಾ ಮಾಡ್ತಾ ದಮಸ್ಕಸ್ ಎಂಬ ಊರಿಗೆ ಹೋದ. ಆ ದಮಸ್ಕಲ್ಲಿ ತುಂಬ ಕ್ರೈಸ್ತರಿದ್ದರು. ತುಂಬ ಕ್ರೈಸ್ತರಿದ್ದು ಮನೆಗಳಲ್ಲಿ ಶಿಲುಬೆ, ಕುತ್ತಿಗೆಯಲ್ಲಿ ಶಿಲುಬೆ, ಜೀವನದಲ್ಲಿ ಶಿಲುಬೆಯನ್ನು ಹೊತ್ತುಕೊಂಡ ಈ ಕ್ರೈಸ್ತರು ಯೇಸು ಕ್ರಿಸ್ತರಿಗೆ ತುಂಬ ನಮನ ಕೊಡ್ತಾಯಿದ್ರು. ಯೇಸು ಕ್ರಿಸ್ತರಂದರೆ ಆತನಿಗೆ ಆಗ್ತಾ ಇರಲಿಲ್ಲ. ಏನಾದರೂ ಮಾಡಿ ಇವರನ್ನು ಸಾಯಿಸಬೇಕಂತ ಅವನು ಹಠ ತೊಡೆದ. ಹೀಗೆ ಹೋಗುವಾಗ ಅವನು ಕುದುರೆ ಮೇಲೆ ಸವಾರಿ ಮಾಡ್ತಿದ್ದ. ಏನೋ ಅವನ ಜೀವನದಲ್ಲಿ ವಿಚಿತ್ರ ಘಟನೆಗಳು ನಡೆದವು. ಏನೋ ಆಕಾಶ ಬಿದ್ದಾಗೆ ಆಯಿತು, ನಕ್ಷತ್ರಗಳು ಕಳಚಿ ಹೋದಾಗೆ ಅವನಿಗೆ ಆಯಿತು, ಚಂದ್ರ ಸೂರ್ಯ ಬಿದ್ದಾಗೆ ಆಯಿತು. ಏನೋ ಅವನ ಜೀವನದಲ್ಲಿ ಒಂದು ತಲ್ಲಣ ಅನುಭವ ಅವನಿಗೆ ಆಯಿತು. ಬಿದ್ದಂಥ ಅನುಭವ, ಕ್ರೂಢತನದ ಅನುಭವ, ಅಂಧಕಾರದ ಅನುಭವ ಅವನಲ್ಲಿ ಆಯಿತು. ಅವನು ಕಣ್ಣು ತೆರೆದು ನೋಡುವಾಗ ಅವನೊಂದು ಕಡೆ ಬಿದ್ದಿದ್ದ. ಇಡೀ ಜೀವನದಲ್ಲಿ ಏನೋ ಒಂದು ಹೃದಯಕ್ಕೆ, ಮನಸ್ಸಿಗೆ ಗಾಯವಾದ ಸನ್ನಿವೇಶ. ಒಂದು ವಾಣಿ, ದೇವರ ವಾಕ್ಯ ಅವನಿಗೆ ಕೇಳ್ತಾ ಇದೆ, ಸೌಲನೇ ಸೌಲನೇ, ಪೌಲನೇ ಪೌಲನೇ, ನೀನು ಯಾರನ್ನು ಶಿಕ್ಷಿಸ್ತಾ ಇದ್ದೀಯಾ? ನೀನು ಯಾರನ್ನು ಸಾಯಿಸ್ತಾ ಇದ್ದೀಯಾ? ಯಾರ ಶಿಲುಬೆಯನ್ನು ಕಿತ್ತು ಬಿಸಾಡ್ತಾ ಇದ್ದೀಯಾ? ಅದಕ್ಕೆ ಈ ಪೌಲ ಹೇಳ್ತಾನೆ, ಯೇಸು ಕ್ರಿಸ್ತರಂದರೆ ನನಗೆ ಆಗೋದಿಲ್ಲ. ಆ ಯೇಸು ಕ್ರಿಸ್ತರನ್ನು ನಾಶಪಡಿಸಲಿಕ್ಕೆ, ಅವರ ಅನುಯಾಯಿಗಳನ್ನು ನಾಶಪಡಿಸಲಿಕ್ಕೆ, ಅವರ ಶಿಷ್ಯರನ್ನು ನಾಶಪಡಿಸಲಿಕ್ಕೆ, ಅವರ ಚರ್ಚ್ಗಳನ್ನು ಧ್ವಂಸಪಡಿಸಲಿಕ್ಕೆ ನಾನು ಟೆರರಿಸ್ಟ್ ಆಗಿ ಹೋಗ್ತಾ ಇದ್ದೇನೆ, ಉಗ್ರಗಾಮಿಯಾಗಿ ಹೋಗಾಡ್ತಾ ಇದ್ದೇನೆ, ಒಂದು ಸಂಘಟನೆಗೆ ನಾನು ಸೇರಿದ್ದೇನೆ. ಅದಕ್ಕೆ ವಾಣಿ ಹೇಳ್ತದೆ, ನಾನೇ ಆತನು, ಯೇಸು ಕ್ರಿಸ್ತನು. ನೀನು ಕ್ರೈಸ್ತರನ್ನು ಸಾಯಿಸೋದಲ್ಲ, ನನ್ನನ್ನು ಸಾಯಿಸ್ತಾ ಇದ್ದೀಯ. ಅವರೆಲ್ಲ ನನ್ನ ಅನುಯಾಯಿಗಳು, ನನ್ನ ಶಿಷ್ಯರು. ನೀನು ಅವ್ರಿಗೇನು ಮಾಡವಲ್ಲೆ. ಅವರು ನನ್ನ ಮಕ್ಕಳು, ನನ್ನ ಪ್ರಜೆಗಳು. ಐ ಆಮ್ ಹೂ ಐ ಆಮ್. ಐ ಆಮ್ ಯುವರ್ ಗಾಡ್ ಆ್ಯಂಡ್ ಯು ಆರ್ ಮೈ ಪೀಪಲ್. ಅವರು ನನ್ನ ಪ್ರಜೆಗಳು. ನಿನ್ನಿಂದ ಏನು ಕಸಿಯಲು ಆಗುವುದಿಲ್ಲ. ಹೀಗೆ ಪೌಲನು ಅಲ್ಲಿ ಬಿದ್ದು ನರಳು ಆಡುವಂಥ ಸನ್ನಿವೇಶ. ಏನು ಕಾಣ್ತಾ ಇಲ್ಲ ಅವನಿಗೆ, ಕಣ್ಣುಗಳೆಲ್ಲ ಮಂದವಾಗಿವೆ. ಆಗ ಯೇಸು ಕ್ರಿಸ್ತರವರಿಗೆ ಹೇಳ್ತಾರೆ, ನೀನು ನನ್ನನ್ನು ನಂಬಬೇಕು, ನಾನೇ ದೇವರು. ಈಗ ನಂತರ ಪೌಲನು ಯಾಜಕರ ಬಳಿ ಹೋಗುತ್ತಾನೆ. ಯಾಜಕರು ಅವನಿಗಾಗಿ ಪ್ರಾರ್ಥನೆ ಮಾಡುತ್ತಾರೆ. ಯಾಜಕರು ಅವನನ್ನು ಶುದ್ಧೀಕರಿಸುತ್ತಾರೆ. ಯಾಜಕರು ಅವನಿಗೆ ಒಂದು ಮಾರ್ಗದರ್ಶನವನ್ನು ಕೊಡುತ್ತಾರೆ. ಹೀಗೆ ಅವನಿಗೆ ಹೊಸ ಅನುಭವ ಆಯಿತು. ಪೌಲನು ಹೇಳ್ತಾನೆ, ನಾನು ಯೇಸು ಕ್ರಿಸ್ತರು ನೋಡಿದ್ದೆ, ನಾನು ಸೌಲನಿದ್ದವನು ಪೌಲನಾದ ಅಂತ ಹೇಳ್ತಾನೆ. ಅಂದರೆ ನನ್ನ ಜೀವನ ಬದಲಾಯಿತು, ಹೊಸ ಮನುಷ್ಯ ನಾನಾದೆ. ಯಾರಿಗೋಸ್ಕರ ನಾನು ಓದೇನೋ, ಯಾರನ್ನು ಸಾಯಿಸಲಿಕ್ಕೆ ನಾನು ಓದೇನೋ, ಯಾರಿಗೆ ಬಾಂಬ್ ಇಡಲಿಕ್ಕೆ ನಾನು ಓದನೋ, ಯಾರನ್ನು ಧ್ವಂಸ ಮಾಡಲಿಕ್ಕೆ ನಾನು ಓದೇನೋ, ಅವರೇ ನನ್ನನ್ನು ಸರಿಪಡಿಸಿದರು. ಅಂದರೆ ಪ್ರಿಯರೇ, ಪ್ರಪಂಚದಲ್ಲಿರುವಾಗ ಯೇಸು ಒಬ್ಬರು ಮಾತ್ರ ನಮ್ಮನ್ನು ಸರಿಪಡಿಸಲಿಕ್ಕೆ ಸಾಧ್ಯ. ಯೇಸು ಒಬ್ಬರು ಮಾತ್ರ ನಮ್ಮನ್ನು ನವಜೀವನಕ್ಕೆ ತರಿಸಲಿಕ್ಕೆ ಸಾಧ್ಯ. ನಮ್ಮಿಂದ ಆಗೋದಿಲ್ಲ. ನಾವು ಮರದ ಮೇಲಿಂದ ಕೆಳಗಡೆ ಬಿದ್ದರೂ ಆಗೋದಿಲ್ಲ, ತಲೆ ಕೆಳಗಡೆ ಮಾಡಿ ಕಾಲು ಮೇಲೆ ಮಾಡಿ ಎಂಥ ಮೆಡಿಟೇಷನ್ಗಳು ಮಾಡಿದರೂ ಆಗೋದಿಲ್ಲ. ನಮ್ಮಿಂದ ಕಡಲೆ ಬೇಯೋದು ಪ್ರಯತ್ನ ಹೌದು, ಪ್ರಿಪರೇಷನ್ ಹೌದು, ಮೆಡಿಟೇಷನ್ ಹೌದು, ಧ್ಯಾನ ಹೌದು, ಪ್ರಯತ್ನ ಹೌದು, ಎಫರ್ಟ್ಸ್ ಹೌದು. ಆದರೆ ಕಡಲೆ ಬೇಯುವುದು ಯೇಸು ಕ್ರಿಸ್ತರಿಂದ ಮಾತ್ರ. ಇದನ್ನು ಪೌಲನು ಅರಿತುಕೊಂಡ. ಅದಕ್ಕೆ ಪೌಲ ಇಲ್ಲಿ ಬರೀತಾನೆ, ನನ್ನ ಖಡ್ಗದಿಂದ ಏನೂ ಮಾಡಲಿಕ್ಕೆ ಆಗಲಿಲ್ಲ, ನನ್ನ ಖಡ್ಗದಿಂದ ಕ್ರೈಸ್ತರನ್ನು ಸಾಯಿಸಲಿಕ್ಕೆ ಆಗಲಿಲ್ಲ, ನನ್ನ ಖಡ್ಗದಿಂದ ನಾನು ಚರ್ಚ್ಗಳನ್ನು ಧ್ವಂಸಪಡಿಸಲಿಕ್ಕೆ ಆಗಲಿಲ್ಲ, ನನ್ನ ಖಡ್ಗದಿಂದ ಯೇಸು ಕ್ರಿಸ್ತರ ವಿಶ್ವಾಸವನ್ನು
ನಾನು ನಾಶಪಡಿಸಲಿಕ್ಕೆ ಆಗಲಿಲ್ಲ. ಯಹೂದ್ಯರು ಅನ್ಯಧರ್ಮೀಯರು ಆಗಿ ಅಂದ್ಕೊಂಡ್ರು, ಅನ್ಯಧರ್ಮೀಯರು ಆಗಿ ಆಲೋಚನೆ ಮಾಡಿದರು. ನಾವು ಬಾಂಬ್ ಇಡ್ಬೋದು, ಚಾಕು ಈ ರೀತಿ ಮಾಡ್ಬೋದು, ಕ್ರೈಸ್ತರನ್ನು ಹೊಡೆಯಬಹುದಂತ. ಆದರೆ ಯೇಸು ಕ್ರಿಸ್ತರು ಬಿಡೋದಿಲ್ಲ. ಪೌಲನಿಗೆ ಅಂಧಕಾರದಲ್ಲಿ ತಳ್ಳಿ ಹಾಕಿದರು, ಕುರುಡುತನದಲ್ಲಿ ತಳ್ಳಿಬಿಟ್ರು. ನೀನು ನನ್ನ ಕ್ರೈಸ್ತರನ್ನು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ, ಅವರು ನನ್ನ ಮಕ್ಕಳು, ನನ್ನ ಜನರು. ಒಂದು ಹೆಜ್ಜೆ ನೀನಿಟ್ಟರು ಅದನ್ನು ಮುರಿಯುವಂಥ ಶಕ್ತಿ ನನಗಿದೆ, ಒಂದು ಕೈ ನೀನಿಟ್ಟರು ಬೆರಳನ್ನು ಕತ್ತರಿಸುವಂಥ ಶಕ್ತಿ ನನಗಿದೆ ಅಂತ ಪೌಲನಿಗೆ ಯೇಸು ಕ್ರಿಸ್ತರು ತೋರಿಸಿದರು. ಅದಕ್ಕಾಗಿ ಪೌಲನು ಅರ್ಥ ಮಾಡಿಕೊಂಡ, ಇದು ನಿಜವಾದ ದೇವರಿಗೆ ಮಾತ್ರ ಸಾಧ್ಯ. ಆ ನಿಜವಾದ ದೇವರು ಬೇರೆ ಯಾರಲ್ಲ, ಸಾಕ್ಷಾತ್ ಪ್ರತ್ಯಕ್ಷರಾದ ಯೇಸು ಕ್ರಿಸ್ತರ ರೂಪದಲ್ಲಿ ಯೇಸು ಕ್ರಿಸ್ತರು, ಜೀಸಸ್ ಕ್ರೈಸ್ಟ್, ಎಮ್ಯಾನ್ಯುಯಲ್, ಗಾಡ್ ಈಸ್ ವಿತ್ ಅಸ್. ಅದಕ್ಕೆ ಸಂತ ಪೌಲನಲ್ಲಿ ಬರೀತಾನೆ, ಯೇಸು ಕ್ರಿಸ್ತರು ಮಾಡಿದಂಥ ಶಿಲುಬೆ ಸಹ ಶಕ್ತಿ, ಪವರ್, ಎನ್ಕರೇಜ್ಮೆಂಟ್. ಅದಕ್ಕಾಗಿ ಎಲ್ಲ ಕ್ರೈಸ್ತರು ತಮ್ಮ ಮನೆಗಳಲ್ಲಿ ಶಿಲುಬೆಯನ್ನು ಇಡ್ತಾರೆ. ಶಿಲುಬೆ ಇಟ್ಟು ಆ ಶಿಲುಬೆಗೆ ನಮನ ಮಾಡ್ತಾರೆ. ವಿ ಹೇಲ್ ದಿ ಎಕ್ಸಲ್ಟೇಷನ್ ಆಫ್ ದ ಕ್ರಾಸ್. ಸೆಪ್ಟೆಂಬರ್ 14 ನಮ್ಮ ಧರ್ಮಸಭೆ ಶಿಲುಬೆಯ ಜಯದ ಹಬ್ಬವನ್ನು ಕೊಂಡಾಡ್ತದೆ. ಯಾಕಂದರೆ ರೋಮನ್ನವರು ಕಳ್ಳರಿಗೆ, ಉಗ್ರಗಾಮಿಗಳಿಗೆ, ಗೂಂಡಗಳಿಗೆ ಕೊಡುವಂಥ ಶಿಕ್ಷೆ ಶಿಲುಬೆ ಮೇಲೆ ಮರಣ, ಪಾಶಿ. ಈಗ ಪಾಶಿ, ಮೊದಲು ಶಿಲುಬೆ ಮೇಲೆ ಮರಣ. ಎಷ್ಟೋ ಮಂದಿಯನ್ನು ಶಿಲುಬೆ ಮೇಲೆ ಸಾಯಿಸಲಾಯಿತು. ಆದರೆ ಯಹೂದ್ಯರು ಆಟ ಆಡಿ, ಫೌಲ್ ಗೇಮ್ ಆಡಿ, ಯೇಸು ಕ್ರಿಸ್ತರು ಸಹ ಅಂಥ ಶಿಕ್ಷೆಗೆ ಹೋಗ್ಬೇಕಂತ ಕಳ್ಳರಿಗೆ ಕೊಡುವಂಥ ಶಿಕ್ಷೆಯನ್ನು ಆ ರೋಮನವರು ಯೇಸು ಕ್ರಿಸ್ತರಿಗೆ ಕೊಡುವ ಥರ ಮಾಡಿದರು. ರೋಮನವರು ಹೇಳ್ತಾರೆ, ಯೇಸು ಕ್ರಿಸ್ತರು ಅಂಥ ಪಾಪ ಮಾಡಲಿಲ್ಲ, ಯೇಸು ಕ್ರಿಸ್ತರು ಒಳ್ಳೆ ಮನುಷ್ಯ, ಶುದ್ಧ ಮನುಷ್ಯ, ನಿಮಗೋಸ್ಕರ ಬೇಕಾದರೆ 2 ಚಾಟಿ ಇಟ್ಟು ಹೊಡೆದು ಕಳಿಸ್ತೇವೆ ಅಂತ ಹೇಳಿದರೆ, ಯಹೂದ್ಯರು ಹೇಳ್ತಾರೆ, ಬೇಡ ಬೇಡ, ರಾಜಕೀಯ ನೋಡಿ, ರಾಜಕೀಯ ಬೇಡ ಬೇಡ, ಅವನನ್ನು ಸಾಯಿಸಲೇಬೇಕು. ನಮ್ಮ ಯಹೂದ್ಯರ ಸಾವು ಅವನಿಗೆ ಬೇಡ. ಯಹೂದ್ಯರ ಸಾವು ಅಂದರೆ ಒಂದು ಮರಕ್ಕೆ ಕಟ್ಟಿ ಕಲ್ಲು ಬಿಸಡಿ ಸಾಯಿಸೋದು, ಅದು ಬೇಡ. ರೋಮನ್ನರ ಶಿಲುಬೆ ನಮಗೆ ಬೇಕು, ಶಿಲುಬೆ ಮೇಲೆ ಅವನಿಗೆ ಸಾಯಿಸಬೇಕು. ಆಯಿತು, ಸಾಯಿಸ್ತೀರಿ. ಯೇಸುವನ್ನು ಸಾಯಿಸಲಾಯಿತು. ಆದರೆ ಸತ್ತ ನಂತರ ಆ ಶಿಲುಬೆ ಯೇಸು ಕ್ರಿಸ್ತರಿಗೆ ಅಲ್ಲ, ಬದಲಾಗಿ ನಮಗೆ ಕ್ರೈಸ್ತರಿಗೆ ಪುಣ್ಯ ಕೋಟಿಯ ದರ್ಶನ ಕೊಡುವಂಥ ಒಂದು ಶಿಲುಬೆ ಆಯಿತು. ಆ ಶಿಲುಬೆ ನೋಡಿದ ತಕ್ಷಣ ನಮಗೆ ಕ್ರೈಸ್ತರಿಗೆ ಅರ್ಥವಾಗುವುದು, ಎಂಥ ತ್ಯಾಗವನ್ನು ಯೇಸು ಕ್ರಿಸ್ತರು ಮಾಡಿದ್ದಾರೆ. ಒಂದು ಹೆಂಗಸಿನ ಹೊಟ್ಟೆ ನೋಡಿದಾಗ ಅವರು ಮಾಡುವಂಥ 9 ತಿಂಗಳ ತ್ಯಾಗ ಮಕ್ಕಳಿಗೆ ಅರ್ಥ ಆಗಬೇಕು. ಆದರೆ ಇವತ್ತಿನ ಮಕ್ಕಳು ಅದೇ ಹೊಟ್ಟೆಗೆ ಕಾಲಿನಿಂದ ತುಳಿತಾರೆ. ಮೊನ್ನೆ ಬಿಹಾರದಲ್ಲಿ ನಾನು ನೋಡಿದಂಥ ಒಂದು ದೃಶ್ಯ, ಒಂದು ಅಮ್ಮ ಟಿ ಬಿ ಕಾಯಿಲೆಯಿಂದ ಸತ್ತಿದ್ದಾರೆ. ಆದರೆ ಈ ಒಂದು ರಾಜಕಾರಣಿಗಳ ದ್ವೇಷದಿಂದ, ಆಸ್ಪತ್ರೆಯ ನಿರ್ಲಕ್ಷ್ಯದಿಂದ ಮತ್ತು ಅಲ್ಲಿ ಆಗುವಂಥ ಬೇರೆ ಬೇರೆ ದೌರ್ಜನ್ಯಗಳಿಂದ ಆಕೆಯ ಮೃತ ಶರೀರವನ್ನು ತಗೊಂಡು ಹೋಗಲಿಕ್ಕೆ ಒಂದು ವ್ಯಾನ್ ಇಲ್ಲ, ಆ್ಯಂಬುಲೆನ್ಸ್ ಇಲ್ಲ, ಜನರಿಲ್ಲ. ಪಾಪ 15 ಕಿಲೋಮೀಟ್ರು ಒಬ್ಬನೇ ಹೆಗಲ ಮೇಲೆ ಹೆಂಡತಿಯ ಶವವನ್ನು ಎತ್ತುಕೊಂಡು ಮಗಳ ಜೊತೆ ಕಣ್ಣೀರು ಸುರಿಸುತ್ತಾ ನಡೆದುಕೊಂಡು ಹೋಗ್ತಾನೆ. ಮತ್ತು ಯಾರೋ ಶ್ರೀಮಂತರು ನೋಡಿ ಎಲ್ಲ ತಿಳಿಸಿದ್ದರಿಂದ ಅವರ ಶವವನ್ನು ಆ್ಯಂಬುಲೆನ್ಸಲ್ಲಿ ತಗೊಂಡು ಹೋಗಲಾಯಿತು. ಮತ್ತು ಸರ್ಕಾರ ಮಧ್ಯೆ ಬೀಳ್ತದೆ. ಕರಪ್ಷನ್, ಇವತ್ತು ಮನುಷ್ಯನ ಕರಪ್ಷನ್ನಿಂದ ಎಲ್ಲ ಕೆಟ್ಟು ಹೋಗೋದು, ಎಲ್ಲ ಕಡೆ ಕರಪ್ಷನ್. ಅದಕ್ಕಾಗಿ ಸಂತ ಪೌಲನು ತಿಳಿಸ್ತಾನೆ, ಆ ಶಿಲುಬೆ ನೋಡಿದ ತಕ್ಷಣ ನಮಗೆ ಅರ್ಥ ಆಗಬೇಕು, ಸಮಾಜದಲ್ಲಿ ಕರಪ್ಷನ್ ಇದೆ, ಎಲ್ಲ ಕಡೆ ಅವ್ಯವಹಾರಗಳು ನಡೀತಾ ಇವೆ. ಅದನ್ನು ಸರಿಪಡಿಸಬೇಕಾದ್ರೆ ರಾಜಕಾರಣಿಗಳಿಂದ ಆಗೋದಿಲ್ಲ, ಕೋರ್ಟುಗಳಿಂದ ಆಗೋದಿಲ್ಲ, ಲಾಯರ್ಗಳಿಂದ ಆಗೋದಿಲ್ಲ, ಪೊಲೀಸ್ನವರಿಂದ ಸಹ ಆಗೋದಿಲ್ಲ. ಅಷ್ಟು ಅವ್ಯವಹಾರಗಳು ತುಂಬಿ ಹೋಗಿವೆ. ಅದನ್ನು ಸರಿಪಡಿಸಬೇಕಾದ್ರೆ ಆ ಯೇಸುವಿನ ಮಹಿಮೆ ಪುನಃ ಬರಬೇಕು. ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡಬೇಕು. ಎರಡನೇದಾಗಿ ಸಂತ ಪೌಲನು ಹೇಳ್ತಾನೆ, ಆ ಶಿಲುಬೆ ನೋಡಿದ ತಕ್ಷಣ ನಮಗೆ ನೆನಪು ಬರಬೇಕು ಮುಕ್ತಿ, ಸಲ್ವೇಷನ್. ನಮಗೆ ಮುಕ್ತಿದಾತ ಯೇಸು ಒಬ್ಬರೇ, ಬೇರೆ ಯಾರು ಮುಕ್ತಿ ಕೊಡಲಿಕ್ಕೆ ಆಗೋದಿಲ್ಲ. ಊಟ ಕೊಡ್ಬೋದು,
ಬಟ್ಟೆ ಕೊಡ್ಬೋದು, ಬಿಸಿ ಊಟ ಕೊಡ್ಬೋದು, ಮೊಟ್ಟೆ ಕೊಡ್ಬೋದು, ತಿನ್ನಲಿಕ್ಕೆ ಕೊಡ್ಬೋದು, ಮನೆ ಕಟ್ಟಿ ಕೊಡ್ಬೋದು. ಬೇರೆ ಯಾರು ನಮಗೆ ಏನು ಕೊಡಲಿಕ್ಕೆ ಆಗೋದಿಲ್ಲ. ಯುಕ್ತಿಯಿಂದ ಪ್ರಪಂಚ ನಡೆಯೋದಿಲ್ಲ, ಮುಕ್ತಿಯಿಂದ ಮಾತ್ರ ನಡೆಯೋದು. ಅದಕ್ಕೆ ಸಂತ ಪೌಲನು ಹೇಳ್ತಾನೆ, ಆ ಶಿಲುಬೆ ನೋಡಿದ ತಕ್ಷಣ ನಮಗೆ ಮುಕ್ತಿದಾತ ಯೇಸು ಕ್ರಿಸ್ತರು, ಆ ದೇವರ ಬಳಿ ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ, ಕರೆದುಕೊಂಡು ಹೋಗೋ ಒಂದೇ ಒಂದು ದಾರಿ ಯೇಸು. ಅವರು ಮಾತ್ರ ನಮಗೆ ಸ್ವರ್ಗ ಸಾಮ್ರಾಜ್ಯ ತೋರಿಸಬಲ್ಲರು, ಸ್ವರ್ಗ ಸಾಮ್ರಾಜ್ಯಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ಸಾಧ್ಯ. ಎಲ್ಲ ಧರ್ಮೀಯರಿಗೂ ಸಹ ಸ್ವರ್ಗ ಸಾಮ್ರಾಜ್ಯ ತೋರಿಸುವುದು ಯೇಸು ಕ್ರಿಸ್ತರು ಮಾತ್ರ ಎಂಬುದನ್ನು ಸಂತ ಪೌಲರು ನಮಗೆ ತಿಳಿಸುತ್ತಾರೆ. ಮೂರನೇದಾಗಿ ಸಂತ ಪೌಲನು ಹೇಳ್ತಾನೆ, ಶಿಲುಬೆ ಅಂದರೆ ದೇವರ ಶಕ್ತಿ. ಗುಡುಗು ಸಿಡುಗು ಬಂದಾಗ ಒಂದು ಚಿಕ್ಕ ಹುಡುಗ ಮಂಚದ ಒಳಗಡೆ ಸೇರಿ ಭಯದಿಂದ ನಡುಗುತ್ತಾ ಇದ್ದ. ಅಮ್ಮ ಕೇಳಿದ್ರು, ಯಾಕೆಪ್ಪ? ಅಮ್ಮ, ಗುಡುಗು ಸಿಡುಗು ಭಯ ಆಗ್ತಾ ಇದೆ. ಗುಡುಗಿಗೆ ಸಿಡುಗಿಗೆ ಭಯಪಟ್ಟ ಈ ಹುಡುಗ ಸಾಕ್ಷಾತ್ ದೇವರೇ ಬಂದರೆ ಎಷ್ಟು ಭಯಪಡಬೇಕು. ಸೊ ದೇವರ ಶಕ್ತಿ ಅಂದರೆ, ಆ ಬ್ರಹ್ಮಾಂಡನ ಶಕ್ತಿ ಅಂದರೆ ಹಾಗೆ. ಇಡೀ ವಿಶ್ವದಲ್ಲಿ ದೇವರ ಶಕ್ತಿ ಒಳಗೊಂಡಿದೆ. ದೇವರ ಈ ಸಮಾಜವನ್ನು, ದೇವರ ನಮ್ಮ ಭೂಮಿಯನ್ನು ಅರ್ಥಕ್ಬೇಕಂತ ಹೇಳ್ತೇವೆ. ಭೂಕಂಪ ಒಂದು ಸಲ ಕಂಪಿಸಿ ಬಿಟ್ಟರೆ, ಶೇಕ್ ಮಾಡಿಬಿಟ್ರೆ ನಾವೆಲ್ಲಿದ್ದೇವೆ ನೋಡಿ. ಇಟಲಿಯಲ್ಲಿ, ರೋಮಲ್ಲಿ ನಿನ್ನೆ ಭೂಕಂಪ ನಡೆಯಿತು. ಪೇಪರ್ ಹೇಳಿತು 93 ಮಂದಿ ಸತ್ತೋದ್ರಂತ. ಆದರೆ ಇವತ್ತಿನ ಪೇಪರ್ ಹೇಳ್ತಾ ಇದೆ 700ಕ್ಕಿಂತ ಹೆಚ್ಚು ಮಂದಿಗೆ ಗಾಯವಾಗಿದೆ, 600ಕ್ಕಿಂತ ಜಾಸ್ತಿ ಜನರು ಸತ್ತೋಗಿದ್ದಾರೆ. ಸಂಖ್ಯೆ ಸಿಗ್ತಾ ಇಲ್ಲ. ಒಂದು ಸಲ ದೇವರು ಕಂಪಿಸಿಬಿಟ್ರೆ, ಕಂಪನಾಗಿಬಿಟ್ರೆ ನಾವು ಯಾರಿಲ್ಲಿ ಉಳಿದಿಲ್ಲ. ನಾವು ಕಟ್ಟಿದಂಥ ಬಿಲ್ಡಿಂಗ್ಗಳು, ನಾವು ಕಟ್ಟಿದಂಥ ಮಾರ್ಬಲ್ ಮನೆಗಳು, ನಮ್ಮದು ದೊಡ್ಡ ದೊಡ್ಡ ಶೋಕೇಸ್ಗಳು, ನಾವು ಗಜಗಾತ್ರಗಳೆಲ್ಲ ಬಿದ್ದು ಹೋಗ್ತೇವೆ. ಅಷ್ಟು ದೇವರ ಶಕ್ತಿ ಪರೀಕ್ಷೆ ಮಾಡೋದು ಯಾರು ಬೇಡ. ಇವತ್ತು ಮನುಷ್ಯನು ದೇವರ ಶಕ್ತಿಯ ಪ್ರಶ್ನೆ ಮಾಡ್ತಾ ಇದ್ದಾನೆ, ದೇವರ ಶಕ್ತಿಯ ಪ್ರದರ್ಶನ ಮಾಡ್ತಾ ಇದ್ದಾನೆ, ದೇವರ ಶಕ್ತಿಗೆ ಅಡಚಣೆಯನ್ನು ಉಂಟು ಮಾಡ್ತಾ ಇದ್ದಾನೆ. ನಾವೆಲ್ಲರೂ ನಾವೇ ಬುದ್ಧಿಶಾಲಿಗಳು, ನಾವೇ ದೊಡ್ಡವರು, ನಾವೇ ವಿಜ್ಞಾನಿಗಳು, ನಮಗೆ ಎಲ್ಲ ಗೊತ್ತಿದೆ, ಎಲ್ಲ ತಿಳಿದಿದೆ ಅಂತ ನಾವು ನಮ್ಮ ಅಹಂಕಾರ ತೋರಿಸ್ತಾ ಇದ್ದೇವೆ. ದೇವರು ಒಂದು ಮನಸ್ಸು ಮಾಡಿದರೆ ಇಡೀ ಕಂಪಿಸುವಂಥ ಶಕ್ತಿ ಆ ಶಿಲುಬೆಯಲ್ಲಿ ಇದೆ ಅಂತ ಸಂತ ಪೌಲನು ತಿಳಿಸ್ತಾನೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾನೆ, ಜ್ಞಾನಿಗಳ ಜ್ಞಾನವನ್ನು ನಾಶಪಡಿಸುವನು. ಎಲ್ಲಿದ್ದಾರೆ ನಮ್ಮ ಜ್ಞಾನಿಗಳು? ಎಲ್ಲಿದೆ ನಮ್ಮ ಜ್ಞಾನ? ನಮ್ಮ ಜ್ಞಾನಿಗಳು ಪ್ರಪಂಚದ, ದೇವರದಲ್ಲ. ದೇವರ ದೊಡ್ಡ ಜ್ಞಾನಿ. ದೇವರಿಗಿದ್ದಷ್ಟು ಜ್ಞಾನ ನಮಗೆ ಯಾರಿಗಿಲ್ಲ. ಜಾಣರ ಜಾಣತನಕ್ಕೆ ಭಂಗ ತರುವೇನು? ಎಷ್ಟೋ ಜನರು ಈ ಪ್ರಪಂಚದಲ್ಲಿ ಬಂದು ಹೋಗಿದ್ದಾರೆ, ಎಷ್ಟೋ ಮಂದಿ ಪ್ರಪಂಚದಲ್ಲಿ ಸತ್ತು ಹೋಗಿದ್ದಾರೆ. ಎಲ್ಲಿದೆ ಅವರ ಜ್ಞಾನ? ಪುಸ್ತಕದಲ್ಲಿ ಉಂಟು ಅಥವಾ ನಮ್ಮ ಮಾತಿನಲ್ಲಿ ಉಂಟು ಅಷ್ಟೇ. ಆ ಜಾಣತನ ಜೊತೆ ಅವರು ಸತ್ತೋದ್ರು. ಆದರೆ ಸತ್ತು ಹೋಗಲಿಲ್ಲ. ಯೇಸು ಸತ್ತು ಹೋಗಲಿಲ್ಲ. ಮೃತ್ಯುಂಜಯರಾದ ಯೇಸು ಜೀವಂತವಾಗಿದ್ದಾರೆ, ನಮ್ಮ ಮಧ್ಯೆ ಇದ್ದಾರೆ, ನನ್ನಲ್ಲಿದ್ದಾರೆ, ನಿಮ್ಮಲ್ಲಿದ್ದಾರೆ, ಎಲ್ಲ ಕಡೆ ಇದ್ದಾರೆ. ಯೇಸು ಜೀವಂತವಾಗಿದ್ದಾರೆ. ಅದಕ್ಕಾಗಿ ಯೇಸುವಿನ ಜ್ಞಾನ, ಯೇಸುವಿನ ಜಾಣತನ ಆ ಶಿಲುಬೆಯಿಂದ ನಾವು ಕಲಿಬೇಕಾಗಿದೆ. ನಂತರ ನಮಗೆ ಸಂತ ಪೌಲನು ಹೇಳ್ತಾನೆ, ಶಾಸ್ತ್ರಜ್ಞ ಎಲ್ಲಿ, ಜ್ಞಾನ ಎಲ್ಲಿ, ಜಗತ್ತಿನ ತರ್ಕ ನಿಪುಣವೆಲ್ಲಿ, ಪ್ರಪಂಚದ ಜ್ಞಾನವನ್ನು ಅರ್ಥ ಮಾಡಿಕೊಂಡವರು ಯಾರು? ಇದು ದೇವರಿಗೆ ಉಚಿತನವಲ್ಲವೇ? ನಮ್ಮ ಜಾಣತನ ಪ್ರಪಂಚಕ್ಕೆ ದೊಡ್ಡ ವಿಜ್ಞಾನ ಇರಬಹುದು, ಆದರೆ ದೇವರ ಮುಂದೆ ಇದು ಎಲ್ಲ ಉಚಿತನ. ನಮ್ಮ ಐಶ್ವರ್ಯ, ನಮ್ಮ ಶಕ್ತಿ, ನಮ್ಮ ದುಡ್ಡು, ನಮ್ಮ ಹಣ, ನಮ್ಮ ಸಾಮ್ರಾಜ್ಯಗಳು ನಮಗೆ ದೊಡ್ಡದಿರ್ಬೋದು, ಆ ದೇವರಿಗೆ ಇದೆಲ್ಲ ಕ್ಷುಲ್ಲಕ. ದ ಬುಕ್ ಆಫ್ ಎಕ್ಲೆಸಿಯಾಸ್ಟಸ್ ನಮಗೆ ತಿಳಿಸ್ತಾ ಇದೆ, ವ್ಯಾನಿಟಿ ಆಫ್ ವ್ಯಾನಿಟೀಸ್, ಎಲ್ಲವೂ ಗಾಳಿ ಥರ, ಎಲ್ಲವೂ ನಿರಫಲ, ಎಲ್ಲವೂ ಉಚಿತನ ದೇವರಿಗೆ. ಅದಕ್ಕಾಗಿ ಸಂತ ಪೌಲನು ಹೇಳ್ತಾನೆ, ಈ ಶಿಲುಬೆಯಿಂದ ನಾವು ಅದನ್ನು ಕಲಿಬೇಕು. ಲೋಕ ತನ್ನ ಸ್ವಂತ ಜ್ಞಾನದಿಂದ ದೇವರನ್ನು ಹರಿಯಲಾರದೆ ಹೋಯಿತು. ಯೇಸು ಕ್ರಿಸ್ತರು ದೇವರ ಪ್ರಪಂಚಕ್ಕೆ ಬಂದರೂ ಸಹ ಆ ಧರ್ಮೀಯರು ಅದನ್ನು ಇನ್ನೂ ಒಪ್ಪಿಕೊಳ್ಳಲಿಲ್ಲ. ಆಗಲು ಒಪ್ಪಿಕೊಳ್ಳಿಲ್ಲ, ಈಗ ಸಹ ಒಪ್ಪಿಕೊಳ್ತಾ ಇಲ್ಲ. ಯೇಸುವನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ, ಯೇಸುವನ್ನು ಬರಮಾಡಿಕೊಳ್ತಾ ಇಲ್ಲ, ಯೇಸುವನ್ನು ದೇವರಂತ ಸ್ವೀಕರಿಸ್ತಾ ಇಲ್ಲ. ಇದು ದೈವ ಸಂಕಲ್ಪವೇ ಸರಿ. ದೇವರು ಸುಮ್ಮನೆ ಇರ್ತಾರೆ, ಆದರೆ ದೇವರು ಕಣ್ಣು ಬಿಡುವ ಒಂದು ದಿನ ಬಂದಾಗ ಎಲ್ಲರಿಗೂ ಅದರಿಂದ ಅರ್ಥ ಆಗ್ತದೆ. ಅದರಿಂದಲೇ ಸಾರುವ ಉಚಿತನ ಎಂಬ ಸಂದೇಶದ ಮೂಲಕ ವಿಶ್ವಾಸ ಉದ್ಧರಿಸುವುದು ದೇವರಿಗೆ ಉಚಿತವೆನಿಸಿತು. ಅದಕ್ಕಾಗಿ ನಾವು ವಿಶ್ವಾಸಿಗಳು ಯೇಸುವನ್ನು ನಂಬಿರಿ. ನೀವು ಉದ್ಧಾರಕ ಯೇಸುವನ್ನು ಖಂಡಿತವಾಗಿ ಉಚಿತವಾಗಿ ಮುಕ್ತಿಯನ್ನು ಪಡೆಯುತ್ತೀರ. ಆ ಯೇಸುವಿನಿಂದ ಸಾಮ್ರಾಜ್ಯವನ್ನು ನೀವು ಪಡೆಯುತ್ತೀರ. ಅದಕ್ಕಾಗಿ ಬೇರೆ ಧರ್ಮದವರು, ಯೆಹೂದ್ಯರು ಸೂಚಕ ಕಾರ್ಯಗಳನ್ನು ಕೇಳ್ತಾ ಇದ್ದಾರೆ. ಅವರಿಗೆ ಸೂಚಕ ಕಾರ್ಯ ಮಾತ್ರ ಬೇಕು.
ಗ್ರೀಕರು ಜ್ಞಾನವನ್ನು ಆರಿಸ್ತಾ ಇದ್ದಾರೆ, ಅವರಿಗೆ ಜ್ಞಾನದಾನ ಇದ್ದರೆ ಸಾಕು. ಆದರೆ ನಾವು ಕ್ರೈಸ್ತರು ಶಿಲುಬೆಗೇರಿಸಲ್ಪಟ್ಟ ಕ್ರಿಸ್ತ ಯೇಸುವಿನನ್ನು ಪ್ರಚಾರಪಡಿಸ್ತಾ ಇದ್ದೇವೆ. ಆ ಯೇಸುವನ್ನು ಪ್ರಚಾರಪಡಿಸ್ತಾ ಇದ್ದೇವೆ. ಯೇಸುವಿಗೆ ಸಾಯಲು ನಾವು ಸಿದ್ಧರಿರಬೇಕು. ಯೇಸುವಿಗಾಗಿ ನಾವು ಏನಾದರೂ ಮಾಡಲು ಮುಂದೆ ಬರಬೇಕು. ಸೊ ನಾವಾದರೂ ಶಿಲುಬೆಗೇರಿಸಲಾದ ಕ್ರಿಸ್ತ ಯೇಸುವಿನನ್ನು ಪ್ರಚಾರಪಡಿಸ್ತಾ ಇದ್ದೇವೆ. ಅದಕ್ಕಾಗಿ ಕ್ರೈಸ್ತರು ನೀವು ಯಾವ ಪಂಗಡಕ್ಕೆ ಸೇರಿದವರು ಸಹ ನೆನಪಿಡಿ, ನಾವೆಲ್ಲ ಐಕ್ಯತೆಯಿಂದ ಇರಬೇಕು. ನಾವು ಪಂಗಡದಲ್ಲಿ ಇದ್ದು ಬೇರೆ ಬೇರೆ ಇರುವುದಲ್ಲ, ನಾವೆಲ್ಲ ಐಕ್ಯತೆಯಿಂದ ಇರಬೇಕು. ಹಾಗೂ ನಾವು ಯೇಸು ಕ್ರಿಸ್ತರಿಗಾಗಿ ಕೆಲಸ ಮಾಡಬೇಕು. ಒಂದು ಪಂಗಡದಿಂದ ಇನ್ನೊಂದು ಪಂಗಡಕ್ಕೆ ಸೆಳೆಯುವುದಲ್ಲ ಜನರನ್ನು, ಒಂದು ಪಂಗಡದಿಂದ ಇನ್ನೊಂದು ಪಂಗಡಕ್ಕೆ ಜನರನ್ನು ಕರೆದುಕೊಂಡು ಹೋಗುವುದಲ್ಲ, ಕಥೋಲಿಕ ಕ್ರೈಸ್ತರನ್ನು ಬೇರೆ ಪಂಗಡಕ್ಕೆ ಸೆಳೆಯುವುದಲ್ಲ, ಅದು ಸತ್ಯ ಇದು ಸತ್ಯ ಅಂತ ಸುಳ್ಳು ಹೇಳಿ ಮಾರ್ಗದರ್ಶನ ಮಾಡಿಸುವುದಲ್ಲ. ನಾವೆಲ್ಲ ಕ್ರೈಸ್ತರು ಯೇಸು ಕ್ರಿಸ್ತರಿಂದ ಬೆಂಬಲಿಸ್ತಾ ಯೇಸು ಕ್ರಿಸ್ತರಿಂದ ಆಶೀರ್ವಾದ ಪಟ್ಟವರು. ಅದಕ್ಕೆ ಯೇಸು ಕ್ರಿಸ್ತರು ಒಬ್ಬರು ಮಾತ್ರ ನಮಗೆ ಏನು ಕೊಡ್ತಾರೆ? ನಮಗೆ ಸ್ವರ್ಗ ಸಾಮ್ರಾಜ್ಯ ಕೊಡ್ತಾರೆ. ಪಂಗಡದವರಲ್ಲ, ಯೇಸು ಕ್ರಿಸ್ತರು ಮಾತ್ರ. ಅದಕ್ಕಾಗಿ ನಾವು ಯೇಸು ಕ್ರಿಸ್ತರನ್ನು ಪ್ರಚಾರಪಡಿಸೋದು, ನಮ್ಮ ಪಂಗಡಗಳನ್ನಲ್ಲ. ಯಹೂದರಿಗೆ ಇದು ಅಸಹ್ಯ ಆಗ್ತದೆ, ಅನ್ಯ ಜನರಿಗೆ ಇದು ಹಾಸ್ಯಾಸ್ಪದವಾಗ್ತದೆ. ಯಹೂದ್ಯರಾಗಲಿ ಗ್ರೀಕರಾಗಲಿ ಅವರಿಗೆ ದೇವರ ಕರೆ ಇನ್ನೂ ಬರಲಿಲ್ಲ. ದೇವರ ಕರೆ ಬಂದಾಗ ಅವರು ಯೇಸು ಕ್ರಿಸ್ತರನ್ನು ನಂಬ್ತಾರೆ, ಯೇಸು ಕ್ರಿಸ್ತರಿಗೆ ಶರಣಾಗತರಾಗುತ್ತಾರೆ. ಯೇಸು ಕ್ರಿಸ್ತರು ದೇವರ ಶಕ್ತಿಯಾಗಿದ್ದಾರೆ. ಇನ್ನೂ ಆ ಧರ್ಮೀಯರಿಗೆ ದೇವರ ಕರೆ ಬರಲಿಲ್ಲ. ದೇವರ ಕರೆ ಬಂದಾಗ ಎಲ್ಲರೂ ಯೇಸು ಕ್ರಿಸ್ತರು ನಿಜವಾದ ದೇವರಂತ ಒಪ್ಪಿಕೊಳ್ತಾ ಇದ್ದಾರೆ. ಅದಕ್ಕೆ ದೇವರ ಜ್ಞಾನ ಬೇಕು. ದೇವರ ಜ್ಞಾನ ಇಲ್ಲದವರಿಗೆ ಇದು ಆಗೋದಿಲ್ಲ. ಅದಕ್ಕಾಗಿ ಅವರಿಗೆ ನಾನು ಹೇಳೋದಾಗಲಿ ಬೈಬಲ್ ಹೇಳೋದಾಗಲಿ ಸಂತ ಪೌಲನ ಹೇಳೋದು ಹುಚ್ಚುತನ ಕಾಣ್ತಾ ಇದೆ, ಅಸಸ್ಪದ ಕಾಣ್ತಾ ಇದೆ, ಅವರು ನಗಡ್ತಾ ಇದ್ದಾರೆ. ಆದರೆ ದೇವರು ಎಂಬುದು ಹುಚ್ಚುತನ. ಈ ಒಂದು ಚಿಂತನೆ ಮನುಷ್ಯನು ಚಿಂತಿಸ್ತಾ ಇದ್ದಾನೆ. ಇವರು ಹೇಳುವುದೆಲ್ಲ ಹುಚ್ಚುತನ, ದೇವರೇ ಹುಚ್ಚುತನ ಅಂತ ಹೇಳ್ತಾ ಇದ್ದಾರೆ. ಆದರೆ ನೆನಪಿಡಿ ಮಾನವನ ಜ್ಞಾನ ದುರ್ಬಲ. ಮಾನವನ ಜ್ಞಾನ ಈ ಪ್ರಪಂಚದಲ್ಲಿ ಮಾತ್ರ ಶ್ರೇಷ್ಠ. ಆದರೆ ದೇವರ ಮುಂದೆ ದೌರ್ಬಲ್ಯ, ದೇವರ ಮುಂದೆ ಹುಚ್ಚುತನ, ದೇವರ ಮುಂದೆ ಏನಿಲ್ಲ. ಅದಕ್ಕಾಗಿ ಮಾನವ ಶಕ್ತಿಗಿಂತ ದೇವರ ಶಕ್ತಿ ಪ್ರಬಲ, ಮನುಷ್ಯನ ಜ್ಞಾನಕ್ಕಿಂತ ದೇವರ ಜ್ಞಾನ ಶ್ರೇಷ್ಠ. ಇದನ್ನು ಮನುಷ್ಯನ ನಂಬಿದಾಗ ಮಾತ್ರ ಯೇಸು ಕ್ರಿಸ್ತರು ಶ್ರೇಷ್ಠರು, ಯೇಸು ಕ್ರಿಸ್ತರ ಶಿಲುಬೆ ಶ್ರೇಷ್ಠ ಎಂಬುದು ನಮಗೆಲ್ಲರಿಗೂ ಅರ್ಥ ಆಗ್ತದೆ. ಅದಕ್ಕೆ ಸಹೋದರ ಸಹೋದರರೇ, ದೇವರ ಕರೆ ನಿಮಗೆ ಬರಲಿ. ದೇವರ ಕರೆ ಇಲ್ಲದೆ ನಾನು ಹೇಳೋದು ನೀವು ಒಪ್ಪಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಸೊ ಓನ್ಲಿ ಗಾಡ್ಸ್ ಕಾಲ್, ಡಿವೈನ್ ಕಾಲ್, ದ್ಯಾಟ್ ಕ್ಯಾನ್ ಇನ್ಸ್ಟ್ರಕ್ಟ್ ಯು, ದ್ಯಾಟ್ ಕ್ಯಾನ್ ಇನ್ಸೈಟ್ ಯು ಆ್ಯಂಡ್ ದ್ಯಾಟ್ ಕ್ಯಾನ್ ಇನ್ಸ್ಪೈರ್ ಯು ಟು ಅಕ್ಸೆಪ್ಟ್ ಜೀಸಸ್ ಆಸ್ ಗಾಡ್. ಇಲ್ಲದಿದ್ದರೆ ಆ ಯೇಸುವನ್ನು ದೇವರಂತ ಕರೆಯಲಿಕ್ಕೆ ನಿಮ್ಮ ಜ್ಞಾನದಿಂದ ನಿಮ್ಮ ಶಕ್ತಿಯಿಂದ ಸಾಧ್ಯವಿಲ್ಲ. ಶಿಲುಬೆ ಉಚಿತನ ಆದರೆ ಯೇಸು ಕ್ರಿಸ್ತರ ಚರಿತ್ರೆ ಸಹ ನಿಮಗೆ ಉಚಿತನ ಆಗ್ತದೆ. ಯೇಸು ಕ್ರಿಸ್ತರು ಕೊಡುವಂಥ ವಾಕ್ಯ ಸಹ ಉಚಿತನ ಆಗ್ತದೆ. ಸೊ ಯೇಸು ಕ್ರಿಸ್ತ ದೇವರಂತ ಒಪ್ಪಿಕೊಳ್ಬೇಕಾದ್ರೆ ನೀವು ದೇವರ ಕರೆಗೆ ಪಾತ್ರ ಆಗಬೇಕು. ಅದಕ್ಕಾಗಿ ಪ್ರಾರ್ಥನೆ ಮಾಡಿ, ದೇವರೇ ನಿಮ್ಮ ಪವಿತ್ರಾತ್ಮ ನಮ್ಮಲ್ಲಿ ಬರಲಿ, ದೇವರ ನಿಮ್ಮ ಶಕ್ತಿ ನಮಗೆ ಬರಲಿ, ದೇವರ ನಿಮ್ಮ ಪ್ರಬಲತೆ ನನಗೆ ಬರಲಿ, ದೇವರ ನಿಮ್ಮ ಶಕ್ತಿಯ ಆ ಹೊಂದಾಣಿಕೆಯ ಶಕ್ತಿ ನನಗೆ ಬರಲಿ, ಯೇಸುವೆ ನಿಮ್ಮ ಆ ಪ್ರಬಲವಾದ ದೈವಿಕ ಶಕ್ತಿ ನನಗೆ ಬರಲಿ, ಯೇಸುವೆ ನಿಮ್ಮ ಸ್ನಾನದೀಕ್ಷೆಯ ಶಕ್ತಿ ನನಗೆ ಬರಲಿ. ಆಗ ಮಾತ್ರ ನಾವು ಯೇಸುವನ್ನು ದೇವರಂತ ಒಪ್ಪಿಕೊಳ್ಳಿಕ್ಕೆ ಸಾಧ್ಯವಿದೆ. ಆಗ ಏನಾಗ್ತದೆ? ಇಲ್ಲಿದ್ದ ಜ್ಞಾನಿಗಳು ನಾಚಿಕೆ ಪಡುತ್ತಾರೆ, ಇಲ್ಲಿದ್ದ ಓದಿದವರು ನಾಚಿಕೆ ಪಡ್ತಾರೆ, ಮತ್ತು ಪ್ರಪಂಚದ ಜನರು ಲಜ್ಜೆಗೀಡು ಪಡುತ್ತಾರೆ. ಯಾಕೆಂದರೆ ಅವರಿಗೆ ಅರ್ಥ ಆಗ್ತದೆ, ನಾವು ಏನು ಹಾಸ್ಯಾಸ್ಪದ, ಏನು ಕೆಟ್ಟದಂತ ಅಂದ್ಕೊಂಡಿದ್ದೇವೋ ಅದೇ ನಿಜವಾಯಿತು, ಅದೇ ಸತ್ಯವಾಯಿತು. ಅದಕ್ಕೆ ಪೌಲನು ಸಹ ಮೊದಲು ಕ್ರೈಸ್ತರು ಅಂದರೆ ಕೆಟ್ಟವರು, ಯೇಸು ಕ್ರಿಸ್ತರು ಅಂದರೆ ನಿಜವಾದ ದೇವರಲ್ಲ, ಶಿಲುಬೆ ಅಂದರೆ ಉಚಿತನ ಅಂತ ನಗಡ್ತಾ ಇದ್ದ. ಆದರೆ ಅವನೇ ಕ್ರಿಶ್ಚಿಯನ್ ಆದಮೇಲೆ ಈಗ ಅವನು ಮನುಷ್ಯರನ್ನು ನೋಡಿ ನಗಡ್ತಾ ಇದ್ದಾನೆ, ಆ ಧರ್ಮೀಯರನ್ನು ನೋಡಿ ನಗಡ್ತಾ ಇದ್ದಾನೆ, ಗ್ರೀಕರನ್ನು ನೋಡಿ ನಗಡ್ತಾ ಇದ್ದಾನೆ, ಯಹೂದರನ್ನು ನೋಡಿ ನಗಡ್ತಾ ಇದ್ದಾನೆ. ಮತ್ತು ಹೇಳ್ತಾ ಇದ್ದಾನೆ, ನಾನು ಮೊದಲು ನಿಮ್ಮ ಥರ ಹುಚ್ಚಾಗಿದ್ದೆ, ಈಗ ನನಗೆ ಯೇಸು ಕ್ರಿಸ್ತರ ಅನುಭವ ಆಗಿದೆ, ನನಗೆ ಈಗ ಸತ್ಯ ಗೊತ್ತಾಗಿದೆ. ಅದು ನಿಮಗೆ ಸಹ ಯೇಸು ಕ್ರಿಸ್ತರ ವರ ಬೇಕು, ಯೇಸು ಕ್ರಿಸ್ತರ ಕರೆ ಬೇಕು, ಯೇಸು ಕ್ರಿಸ್ತರ ಅನುಗ್ರಹ ಬೇಕು, ಯೇಸು ಕ್ರಿಸ್ತರ ಆಶೀರ್ವಾದ ಬೇಕು, ಯೇಸು ಕ್ರಿಸ್ತರ ಕೃಪೆ ಬೇಕು. ಯೇಸು ಕ್ರಿಸ್ತರ ನೀವು ಪಡೆಯಬೇಕು, ಯೇಸು ಕ್ರಿಸ್ತರ ನೀವು ಒಪ್ಪಬೇಕು, ಮತ್ತು ಯೇಸು ಕ್ರಿಸ್ತ ದೇವರಂತ ನೀವು ಒಪ್ಪಿಕೊಂಡ್ರೆ ಮಾತ್ರ ನಿಮಗೆ ಪ್ರಪಂಚ ಉಚಿತನಂತ ಕಾಣ್ತದೆ. ನಮ್ಮ ಈ ಪ್ರಪಂಚದ ಜ್ಞಾನ ಈ ಜ್ಞಾನನೇ ಅಲ್ಲ ಅಂತ ಕಾಣ್ತದೆ. ಆಗ ದೇವರ ಶಕ್ತಿ, ದೇವರ ಜ್ಞಾನ ದೊಡ್ಡದಂತ ಗೊತ್ತಾಗಿ ಆ ದೇವರು ಯೇಸು ಕ್ರಿಸ್ತರು, ಯೇಸು ಕ್ರಿಸ್ತರ ದೇವರು, ದೇವರಿದ್ದರೆ ಯೇಸು ಕ್ರಿಸ್ತರಲ್ಲಿ, ಯೇಸು ಕ್ರಿಸ್ತರ ಇದ್ದರೆ ದೇವರಲ್ಲಿ ಎಂಬ ಸತ್ಯ ನಿಮಗೆ ಅರ್ಥ ಆಗ್ತದೆ. ಅದಕ್ಕಾಗಿ ಎಷ್ಟೋ ಲಕ್ಷ ಮಂದಿ ಜನರಿಗೆ ಇನ್ನೂ ಸತ್ಯ ಅರ್ಥ ಆಗಲಿಲ್ಲ, ಇನ್ನೂ ಅಂಧಕಾರದಲ್ಲಿದ್ದೀರಾ, ಇನ್ನೂ ಈ ಉಚಿತನದಲ್ಲಿದ್ದೀರಾ, ಇನ್ನೂ ಪ್ರಪಂಚದ ಈ ಕಾರ್ಮೋಡಗಳಲ್ಲಿದ್ದೀರಾ. ಅದಕ್ಕಾಗಿ ಇವತ್ತು ಚಿಕ್ಕ ಪ್ರಾರ್ಥನೆ ಮಾಡಿ, ಯೇಸುವೆ ನಿಮ್ಮ ವರ, ನಿಮ್ಮ ಶಕ್ತಿ, ನಿಮ್ಮ
ಕರೆಯನ್ನು ನಮಗೆ ಕೊಡುತ್ತಾ ನಮ್ಮ ಮನಸ್ಸನ್ನು ತೆರೆಯಿರಿ, ನಮ್ಮ ಹೃದಯವನ್ನು ತೆರೆಯಿರಿ, ನಮ್ಮ ಧರ್ಮವನ್ನು ತೆರೆಯಿರಿ, ನಮ್ಮ ಜ್ಞಾನವನ್ನು ತೆರೆಯಿರಿ, ನಮ್ಮ ಪುಸ್ತಕಗಳು ತೆರೆಯಿರಿ, ಹಾಗೂ ನನಗೆ ಬೇಕಾಗುವ ನಿಜವಾದ ಆ ಶಿಲುಬೆಯ ಭಂಡಾರದ ಜ್ಞಾನವನ್ನು ಕೊಡುತ್ತಾ ನನ್ನ ಪ್ರಬಲವಾದ ಶಕ್ತಿಯನ್ನು ಬೆಳಗಿಸಿರಿ. ಆಮೇಲೆ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇಲೆ. ಆತ್ಮೀಯರೇ, ನಮ್ಮೆಲ್ಲ ಕಷ್ಟ ಸಂಕಷ್ಟಗಳನ್ನು, ದುಃಖ ದುಮ್ಮಾನ ನಿರಾಶೆಗಳನ್ನು ಪ್ರಭು ಯೇಸು ಸ್ವಾಮಿಯ ಚರಣಗಳಿಗೆ ಅರ್ಪಿಸೋಣ. ಅವರು ನಮಗೆ ಅಭಯ ನೀಡಿ ನಮ್ಮನ್ನು ಸಲಹುವರು. ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ನಿಮ್ಮ ಪ್ರಾರ್ಥನಾ ಕೋರಿಕೆಗಳನ್ನು ನಮಗೆ ಕಳುಹಿಸಿರಿ. ನಿಮ್ಮ ಪ್ರಾರ್ಥನಾ ಕೋರಿಕೆಗಳಿಗೆ ಸಂಪರ್ಕಿಸಿ. ವಂದನೀಯ ಸ್ವಾಮಿ ಆಂಡ್ರೂ ಡಿಸೋಜಾ, ದೂರವಾಣಿ ಸಂಖ್ಯೆ 9481085611 948182112974. ನಿಮ್ಮ ಅಭಿಪ್ರಾಯಗಳನ್ನು, ಸೂಚನೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ನಮ್ಮ ವಿಳಾಸ ದೈವಿಕ್ ಅಮೃತ್ ಮೀಡಿಯಾ, 504, 3ನೇ ಮಹಡಿ, ಕೊನಿಲ್ ಕಾಂಪ್ಲೆಕ್ಸ್, ಬೆಂದೂರ್ವೆಲ್, ಕಂಕನಾಡಿ, ಮಂಗಳೂರು 2.